ಹರಿ ಓಂ. ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಚಾತುರ್ಮಾಸದಲ್ಲಿ ಹಚ್ಚುವಂತಹ ಬತ್ತಿ ನೋಡ್ರಿ. ಆ ಒಂದು ಬತ್ತಿಯನ್ನು ಯಾವ ಥರ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ತೋರಿಸ್ತೀನಂತೆ. ಈ ಚಾತುರ್ಮಾಸದಲ್ಲಿ ಏನಂತಂದ್ರೆ ಪ್ರತಿನಿತ್ಯ ಈ ಬತ್ತಿಗಳನ್ನು ಜೋಡು ಬತ್ತಿಗಳನ್ನು ಹಚ್ಬೇಕು ನೋಡ್ರಿ. ಒಂದು ಪಂಕ್ತಿಲಿ 2, ಮತ್ತೊಂದು ಪಂಕ್ತಿಲಿ 2. ಆಷಾಢ ಶುದ್ಧ ಏಕಾದಶಿಯಿಂದ ಪ್ರಾರಂಭ ಮಾಡಿ ಹಚ್ಚುವಂಥದ್ದು ಈ ಒಂದು ಬತ್ತಿಯನ್ನು 4 ತಿಂಗಳು ಹಚ್ಚಬೇಕು. ಮೋಹಿನಿ ಏಕಾದಶಿವರೆಗೂ ನೋಡ್ರಿ ಹಚ್ಚುವಂಥದ್ದು ಇರುತ್ತೆ. 4 ತಿಂಗಳ ಪ್ರತಿನಿತ್ಯ 4 ಹಚ್ಚಬೇಕು. 1 ನೀಲಾಂಜನದಲ್ಲಿ 2, 1 ನೀಲಾಂಜನದಲ್ಲಿ 2. ಹಸಿ ಹಾಲು ತೊಗೊಂಡಿನಿ. ಮೊದಲು ಎಳೆ ಯಾವ ಥರ ತೆಗಿಬೇಕಂತ ತೋರಿಸ್ತೀನಿ ನೋಡಿರಿ. ಎಳೆಯನ್ನು ನಾನು ತೆಗೆದು ಇಟ್ಕೊಂಡಿನಿ, ಮತ್ತು ಎಳೆ ತೆಗೆಯೋದನ್ನು ನಿಮಗೆ ಸ್ವಲ್ಪ ತೋರಿಸ್ತೀನಿ. ಇಲ್ಲಾಂದರೆ ಹೊಸ್ದಾಗಿ ನೋಡ್ತಿರೋರಿಗೆ ಗೊತ್ತಾಗಲ್ಲ. ಈಗೇನಪ್ಪ ಅಂತಂದ್ರೆ 2 ಥರ ತೋರಿಸ್ತೀನಿ ಇದರಲ್ಲಿ. 1, 2, 3, 4, 5, 6, 7, 8 8 ಎಳೆಯನ್ನು ತಗೋಬೇಕು. ಬೆರಳಿ ಸುತ್ತಕೊಂಡು 8 ಎಳೆಯನ್ನು ತೊಗೊಂಡು ಅದನ್ನ ಕಟ್ ಮಾಡ್ಬೇಕು ನೋಡಿರಿ. ಈ ಥರ ನೋಡಿರಿ 16 ಎಳೆ ಆಗುತ್ತಾ. 2 ಈ ಥರ ಜಾಯಿನ್ ಮಾಡ್ಕೊಂಡ್ರೆ 16 ಎಳೆ ಆಕ್ಕವು. ಈ ಒಂದು 16 ಎಳೆಗೆ ಏನಪ್ಪ ಅಂದ್ರೆ ತುದಿನ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಈಗ ಹೂಬತ್ತಿ ಥರ ಹತ್ತಿಯನ್ನು ಆ್ಯಡ್ ಮಾಡ್ತಾ ಹೋಗ್ಬೇಕು ನೋಡಿರಿ. 16 ಎಳೆ ಆಕ್ಕವು. 8 ಸುತ್ಕೊಂಡಿದ್ದೀವಲ್ಲ 16 ಆಕ್ಕವು. ಈಗ ಸ್ವಲ್ಪ ಬತ್ತಿಯನ್ನು ತೊಗೊಂಡು ಹಾಲಲ್ಲಿ ಎದ್ಕೊಂಡು ಈ ಥರ ತಿರುಗಿಸ್ಕೋಬೇಕು ನೋಡಿರಿ ಕೈಯಲ್ಲಿ. 2 ಥರ ತೋರಿಸ್ತೀನಿ ನೋಡಿರಿ, ಈಸಿ ಆಗುತ್ತೆ. ಯಾವುದು ಈಸಿನೋ ಅದನ್ನು ಮಾಡ್ಕೊಳ್ರಿ. ಈ ಥರ ತಿರುಗಿಸ್ಕೋಬೇಕು ನೋಡಿರಿ. ಹತ್ತಿಯನ್ನು ಆ್ಯಡ್ ಮಾಡ್ತಾ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಏನೋ ನಿಮಗೆ. ಇನ್ನೊಂದು ತೋರಿಸ್ತೀನಂತ. ಚಾತುರ್ಮಾಸದಲ್ಲಿ ನೋಡಿರಿ 4 ತಿಂಗಳು ಹಚ್ಚುವಂತಹ ಒಂದು ವಿಶೇಷ ಬತ್ತಿ ಅಂತಲೇ ಹೇಳ್ಬೋದು. ಈ ಥರ ಹತ್ತಿಯನ್ನು ಆ್ಯಡ್ ಮಾಡ್ಕೊಂಡು ತಿರುಗಿಸಿದ್ರೆ ಈ ಥರ ಆಗುತ್ತೆ ನೋಡಿರಿ. ಈಗ ಕೆಳಗಡೆ ಪೆಟಲ್ಸ್ ಇರ್ತಾವಲ್ಲ ಅವನ್ನ ಸರಿ ಮಾಡ್ಕೋಬೇಕು. ಸರಿ ಮಾಡ್ಕೊಂಡ್ರೆ ಒಂದು ಬತ್ತಿ ರೆಡಿ ಆಯ್ತು. ಸರಳ ಅಂತಲೇ ಹೇಳ್ಬೋದು. ತಿರುಗಿ ಇನ್ನೊಂದು ತೋರಿಸ್ತೀನಿ ನೋಡಿರಿ. 8 ಎಳೆನ ತೊಗೋಬೇಕು 2 ಬೆರಳಿಗೆ, ಇಲ್ಲ ಇನ್ನೂ ದೊಡ್ಡದಾದರೂ ಮಾಡ್ಕೋಬೋದು ನೀವು 3 ಬೆರಳಿಗೆನ. ಈಗ ಇದನ್ನ 2 ಮಡಚಬೇಕು, 16 ಎಳೆ ಆಗುತ್ತೆ. ತಿರ್ಗ ಮತ್ತು ಒಂದು ಕಡೆ ಅದನ್ನು ತಿರುಗಿಸ್ಕೊಂಡು ಮಾಡಬೇಕು ನೋಡಿರಿ. ಈಗ ಸರಿಯಾಗಿ ನೋಡ್ಕೊಳ್ರಿ. 4, 5, 6, 7, 8. ಈಗ ಇದನ್ನ ಕೂಡಿಸ್ಕೋಬೇಕು. 16 ಎಳೆ ಆಗುತ್ತೆ. ಹಿಂಗೆ ತಿರುಗಿಸ್ಕೊಂಡ್ರಪ್ಪ ಅಂದ್ರೆ ತುದಿ ಈ ಥರ ಬರುತ್ತೆ ನೋಡಿರಿ. ಕ್ಲೀನಾಗಿ ಕಾಣಕತ್ತೈತಿ. ಈಗ ಹತ್ತಿನ ಆ್ಯಡ್ ಮಾಡ್ಬೇಕು. ಅದಕ್ಕೆ ತುದಿಗೆ ಆ್ಯಡ್ ಮಾಡ್ತಾ ಹೋಗ್ಬೇಕು. ಹೊಸದಾಗಿ ರೂಢಿ ಇಲ್ಲದಾಗ ಸ್ವಲ್ಪ ಕಷ್ಟ ಅನಿಸುತ್ತೆ. ಮಾಡ್ತಾ ಅಭ್ಯಾಸ ಆಗುತ್ತೆ ನೋಡಿರಿ. ಎಳೆ ನಿಮಗೆ ಮನ್ಯಾಗ ತೆಗಿಯೋಕ್ಕಾಗಿಲ್ಲ ಅಂದ್ರೆ ರೆಡಿ ಇದು ಸಿಗುತ್ತಲ್ಲ ಹತ್ತಿ ಬತ್ತಿ, ಅದರಲ್ಲಿಂದನೇ ಎಳೆ ತೊಗೋಬೋದು. ಈ ಥರ ಸುತ್ಕೋಬೇಕು. ನಿಮ್ಗೆ ಅದನ್ನು ಹಿಂಗೆ ತಿರ್ಗ್ಸೋಕ್ಕೆ ಕೈಲೇ ಬರಲಿಲ್ಲ ಅಂದರೆ ಬೇಕಾದ್ರೆ ದಾರಲ್ಲೇನೋ ಕಟ್ಕೋಬೋದು ನೀವು. ದಾರಲ್ಲೇನು ಯಾವ ಥರ ಕಟ್ಟೋದಂತ ನಾನು ಸುಮಾರು ವೀಡಿಯೋದಾಗ ತೋರಿಸೀನಿ. ಈ ಥರ ನೋಡಿರಿ ರೆಡಿ ಆಯ್ತು. ಈಗ ಈ ಥರ ಪೆಟಲ್ಸನ್ನು ನಾವು ಸರಿ ಮಾಡ್ಕೋಬೇಕು. ಆಮೇಲೆ ಒಣಗಿದ ಮೇಲೆ ಈಗ ಹಸಿ ಐತಲ್ಲ ಈ ಥರ ಆಗುತ್ತೆ ನೋಡಿರಿ. ಚಾತುರ್ಮಾಸದ ಬತ್ತಿ 2 ಹಚ್ಬೇಕು. ಇವನ್ನ ಈ ಥರದ್ದು 1 ನೀಲಾಂಜನದಾಗ 2, ಇನ್ನೊಂದ್ರೊಳಗೆ 2 ಹಚ್ಚಬೇಕು. ತೋರಿಸ್ತೀನಂತೆ ಲಾಸ್ಟಿಗೆ. ಈ ಥರ ಮಾಡ್ಬೇಕು ನೋಡಿರಿ. ಮಾಡಿ ಖಾಲಿ ಇದ್ದಾಗ ಮಾಡಿ ಇಟ್ಕೋಬೇಕು ಈ ಬತ್ತಿಗಳನ್ನು. ದಿನಕ್ಕೆ 4 ಬೇಕಾಕ್ಕವ. ತುದಿ ಈ ಥರ ಉದ್ದ ಇದ್ದರೆ ಹಚ್ಚಕ್ಕೆ ಗಾವಾಗುತ್ತೆ ನೋಡಿರಿ. ತುಪ್ಪದಲ್ಲಿ ಇಲ್ಲಪ್ಪ ಅಂದರೆ ಎಣ್ಣೆಯಲ್ಲಿ ತೋಯಿಸಿ ಹಚ್ಚಿರಿ. ಮತ್ತೀಗ ಇನ್ನೊಂದು ಥರ ನೋಡೋಣಂತೆ ಯಾವ ಥರ ಮಾಡೋದಂತ. ಇದನ್ನು ಕೂಡ ಸರಳ ಐತೆ ನೋಡಿರಿ. 8 ನಾವು ಈಗ ಕೈ ಸುತ್ಕೊಂಡು ಮಾಡಿದ್ವಲ್ಲ 16 ಎಳೆ ಆಗೈತಿ. ಈಗ ನಾವು ಕೈಯೊಳಗನ 16 ಎಳೆನ ಕಟ್ ಮಾಡ್ಕೋಬೇಕು. ಒಂದೇ ಸೈಜನ್ನು ತೊಗೊಂಡು ಕಟ್ ಮಾಡ್ಕೊಳ್ರಿ.
ಈ ಥರ 16 ಎಳೆ ತೊಗೋಬೇಕು ನೋಡಿರಿ. ಎಣಿಸ್ಕೊಂಡು 16 ಎಳೆ ತೊಗೋಬೇಕು. ಅಂದರೆ ಒಂದೊಂದು ಪೆಟಲ್ಸು ಒಂದು ಕೌಂಟು, ಹಿಂಗೆ 16 ತೊಗೋಬೇಕು. ಇದು ಕೂಡ ಸರಳ ಎಳೆ ಮಾಡ್ಕೊಂಡ್ಮೇಲೆ ಈ ಥರ ಮಾಡ್ಕೋಬೋದು. ಒಂದು ಅಳತೆಗೆ ಒಂದು ಬೆರಳು ಅಷ್ಟು ಅಳತೆಗೆ ತೊಗೊಂಡ್ರೂ ನಡೀತದೆ. ಈಗ 16 ಆಯ್ತು ನೋಡಿರಿ. 16 ಪೆಟಲ್ಸ್. ಅದು ಈ ತುದಿನ ಏನಪ್ಪ ಅಂತಂದ್ರೆ ಮತ್ತೆ ನಾವು ದೀಪ ಹಚ್ಚೋಕ್ಕೆ ಬರೋ ಥರ ಹತ್ತಿ ಆ್ಯಡ್ ಮಾಡ್ಕೋಬೇಕು. ಹೂವತ್ತಿಗತಿ ಹಿಂಗೆ ತಿರುಗಿಸ್ಕೋಬೇಕು. ಸ್ವಲ್ಪ ಹಚ್ಚಿ ತಿರುಗಿಸ್ಕೋಬೇಕು. ನೀಟಾಗಿ ಬರುತ್ತೆ ನೋಡಿರಿ. ಸೈಜು ನೀವು ದೊಡ್ಡವರ ಮಾಡ್ಕೋಬೋದು, ಸಣ್ಣವರ ಮಾಡ್ಕೋಬೋದು. ನೀಲಾಂಜನದಾಗ ಹಚ್ಚೋಕೆ ಇಷ್ಟ ಆದರೆ ಸಾಕಾಗುತ್ತೆ. 2 ಥರ ನೋಡಿರಿ. ಇದು ಈ ಥರ ಆಯ್ತು. ಒಣಗಿದ ಮೇಲೆ ಏನಂದ್ರೆ ನೀಟಾಗಿ ಕಾಣಿಸ್ತೈತಿ. ಇನ್ನು ಹಸಿ ಇರೋದ್ರಿಂದ ಹಂಗೆ ಅನ್ನಿಸ್ತೈತಿ. 16 ಅಡಿ ಅದಾವೆ ನೋಡಿರಿ ಇವು. ಈ ಥರ ಮತ್ತು ನಮಗೆ ಮಾಡ್ಕೋಬೇಕು ಇನ್ನೊಂದಷ್ಟು. ಇನ್ನೂ ಒಂದು ತೋರಿಸ್ತೀನಿ ನೋಡಿರಿ. 1 2 3 4. ಇದು ನೋಡಿರಿ ನಾನು ಎಳಿನ ಮಾಡಿ ಇಟ್ಕೊಂಡಿರುವಂಥದ್ದು, ಕೈಯಿಂದ ಎಳೆ ಮಾಡಿಟ್ಟಿರೋದು. ಅದನ್ನ ಒಂದು ಇದಕ್ಕೆ ಸುತ್ಕೊಂಡೀನಿ. ಕೈಗಿನ ಸುತ್ತಿ ಅದನ್ನು ಇದು ಮಾಡೀನಿ, ಇಲ್ಲಾಂದ್ರೆ ಗಂಟು ಬೀಳುತ್ತಂತ. ಈಗ 8 ಪೆಟಲ್ಸ್ ಇಟ್ಟು ನೋಡಿರಿ. 8 ಪೆಟಲ್ಸ್ ಅದು. ಅದ್ರ ಜೊತೆಗೆ ಇನ್ನು 8 ಪೆಟಲ್ಸ್ ಆ್ಯಡ್ ಮಾಡಬೇಕು. 16 ಆಗುತ್ತೆ. ಎಂಟು 16 ನೋಡಿರಿ. ಇದು ಕೂಡ ಈ ಥರ ನಿಮಗೆ ಕನ್ಫ್ಯೂಸ್ ಆದರೆ ಮಾಡ್ಕೋಬೋದು. ಅತ್ಯಂತ ಸರಳ ಅಂತಲೇ ಹೇಳ್ಬೋದು. ಈ ಥರ ಇದಕ್ಕೆ ನಾನು ಹತ್ತಿ ಆ್ಯಡ್ ಮಾಡ್ಕೋಬೇಕು. ಇವನು 2 ಬತ್ತಿಯನ್ನು ತೋರಿಸಿದ್ದೀನಿ ನೋಡಿರಿ ಯಾವ ಥರ ಮಾಡೋದು ಅಂತ. ಈ ಥರ ಹಚ್ಚೋದ್ರಿಂದ ನೋಡಿರಿ ಭಗವಂತ ನಮ್ಮ ಜೀವನದಕ್ಕೂ ಬೆಳಕಿಟ್ಟಿರ್ತಾನೆ ಅಂತಂದು ಹೇಳಲಾಗುತ್ತೆ. ನೀವು ಇನ್ನೂ ಒಂದೇ ಸಮ ತೊಗೊಂಡ್ರೂ ಇನ್ನೂ ನೀಟಾಗಿ ಕಾಣಿಸುತ್ತೆ. ಹಸಿ ಇರೋದ್ರಿಂದ ಅದು ಈ ಥರ ಆಯ್ತು ನೋಡಿರಿ ಬತ್ತಿ. ಕೈಯಲ್ಲಿ ಹಿಡಿದು ತೋರಿಸ್ತೀನಿ ನೋಡಿರಿ. 2 ಇವನ್ನ 2 ಕೂಡಿಸಿ ಹಚ್ಚಬೇಕು. ಸೈಜ್ ನೋಡಿಕೊಂಡು ನಿಮ್ಮ ಅನುಕೂಲಕ್ಕೆ ಮಾಡಿಕೊಳ್ಳ್ರಿ. ಈಗ 2 ನೀಲಾಂಜನದಲ್ಲಿ 2 ಇಟ್ಟು ನೋಡಿರಿ. ಆ ಥರ ನೀವು ತುಪ್ಪದಲ್ಲಿ ಆದ್ರೆ ಅಥವಾ ಎಣ್ಣೆಯಲ್ಲಾದರೂ ನೆನೆಸಿ ಹಚ್ಬೋದು. 4 ತಿಂಗಳು ಹಚ್ಚುವಂತಹ ಒಂದು ಚಾತುರ್ಮಾಸದ ಬತ್ತಿ ನೋಡಿರಿ. ಈ ಒಂದು ಮಾಹಿತಿ ಇಷ್ಟ ಆಯ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ನಾನು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.